पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕರುಚಿ ಮಾಡುವ ನಮಸ್ಕಾರಗಳು. 2026 ಮಾರ್ಚ್ ತಿಂಗಳ ಭವಿಷ್ಯ ಅಂದರೆ ಈ ಒಂದು 2026 ತಿಂಗಳು ಜನವರಿ ಫೆಬ್ರವರಿ ತುಂಬ ಫಾಸ್ಟಾಗಿ ಮೂವ್ ಆದಂಗಾಗಿದೆ. ಸೊ ಎಲ್ಲರಿಗೂ ಮಾರ್ಚ್ ತಿಂಗಳ ಒಂದು ಭವಿಷ್ಯ, ಈ ಮಾಸಿಕ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀರಾ. ಸುಮಾರು ಜನರು ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿದ್ದೀರಾ, ಗುರುಗಳೇ ಮಾಸಿಕ ಭವಿಷ್ಯ ಇನ್ನು ತಿಳಿಸಿಲ್ಲ ಅಂತ. ಸೊ ಹಾಗಾಗಿ ಈ ದಿನ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಒಂದಿಷ್ಟು ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಮತ್ತು ಹಬ್ಬಗಳು, ಅದೇ ರೀತಿಯಾಗಿ ಗ್ರಹಗಳ ವಿಚಾರ, ಅಂದರೆ ಯಾವ ಗ್ರಹ ಯಾವ ಇದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ತಿಂಗಳಲ್ಲಿ ತುಂಬ ವಿಶೇಷತೆಯಿಂದ ಕೂಡಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಸಂವತ್ಸರಗಳು ಚೇಂಜ್ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದಿಂದ ಶ್ರೀ ಪರಾಭವ ನಾಮ ಸಂವತ್ಸರಕ್ಕೆ ಹೊರಟು ಹೋಗ್ತೇವೆ. ಅದೇ ರೀತಿಯಾಗಿ ಗ್ರಹಣ ಇದೆ, ಶ್ರೀರಾಮನವಮಿ ಇದೆ, ಉಗಾದಿ ಇದೆ. ತುಂಬ ವಿಶೇಷತೆಯನ್ನು ಹೊಂದಿದೆ ಈ ತಿಂಗಳು ಮಾರ್ಚು. ಸೊ ಎಲ್ಲರಿಗೂ ಈ ಒಂದು ಮಾರ್ಚ್ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಆ ಗುರುರಾಯರ ಆಶೀರ್ವಾದ ಸದಾ ತಮಗೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳ ಮೊದಲನೆಯದು ಗ್ರಹಗಳ ಸ್ಥಿತಿ ಮತ್ತು ವಿಶೇಷ ದಿನಗಳು ಯಾವೆಲ್ಲ ರೀತಿ ಇದೆ ಅದೆಲ್ಲವನ್ನು ನೋಡೋಣ. ತದನಂತರ ದ್ವಾದಶ ರಾಶಿಗಳ ಒಂದು ಭವಿಷ್ಯದ ಬಗ್ಗೆ ಹೋಗೋಣ. ಮೊದಲನೇದಾಗಿ ಗ್ರಹಗಳ ಒಂದು ಸ್ಥಿತಿ ನೋಡೋದಾದರೆ ಈ ಒಂದು ಮಾರ್ಚ್ ತಿಂಗಳು 1ರಿಂದ 31ನೇ ತಾರೀಕುವರೆಗೂ ನಾವು ನೋಡೋದಾದರೆ ಇಲ್ಲಿ ಮಾರ್ಚ್ 1ನೇ ತಾರೀಕಿಗೆ ಶುಕ್ರ, ರಾಹು, ಬುಧ, ರವಿ, ಕುಜ ಈ 5 ಗ್ರಹಗಳು ನಿಮಗೆ 1ನೇ ತಾರೀಕಿನ ಕಾಣಿಸುವಂಥದ್ದಾಗುತ್ತೆ. ಶುಕ್ರ ಅದೇ 2ನೇ ತಾರೀಕು ಮತ್ತೆ ಅವರು ಮೀನ ರಾಶಿಗೆ ಹೋಗುತ್ತಾರೆ. ಈ ರಾಹು, ಬುಧ, ಶುಕ್ರ, ರವಿ, ಕುಜ ಇವರು ಎಲ್ಲರೂ 1ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಕುಂಭರಾಶಿಯಲ್ಲಿ ಇರ್ತಾರೆ. ಕುಂಭರಾಶಿಯ ನಂತರ 2ನೇ ತಾರೀಕು ಶುಕ್ರ, ಶನಿ ಒಟ್ಟಿಗೆ ಹೋಗ್ತಾರೆ. ಇಲ್ಲಿ 4 ಗ್ರಹಗಳು ಮಾತ್ರ ಇರುತ್ತೆ, ರಾಹು, ಬುಧ, ರವಿ, ಕುಜ. ಉಳಿದಂತೆ ಗುರು ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಶುಕ್ರ ಮತ್ತೆ ನಿಮಗೆ ಬದಲಾವಣೆ ಕಾಣೋದು 15ನೇ ತಾರೀಕು. 15ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಶುಕ್ರ, ಶನಿ, ರವಿ ಮೀನ ರಾಶಿಯಲ್ಲಿ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ ರವಿ ಮೀನ ರಾಶಿಗೆ ಬರುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಶುಕ್ರ, ಶನಿ, ರವಿ 15ನೇ ತಾರೀಕು 3 ಗ್ರಹಗಳು ಒಟ್ಟಿಗೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮತ್ತೆ ನಿಮಗೆ ಚಂದ್ರ 19ನೇ ತಾರೀಕು ಈ ಒಂದು ಮೀನ ರಾಶಿಯಲ್ಲಿ ಸೇರುವಂಥವ್ರಾಗ್ತಾರೆ. ಅಲ್ಲಿಗೆ ಶುಕ್ರ, ಶನಿ, ರವಿ, ಚಂದ್ರ, ಮೀನ ಮತ್ತೆ 5 ಗ್ರಹಗಳು ನಿಮಗೆ ಮೀನ ರಾಶಿಯಲ್ಲಿ ನೋಡಲು ಸಿಗುತ್ತೆ. ಇನ್ನು ಶುಕ್ರ ಮತ್ತೆ ಬದಲಾವಣೆ ಆಗುತ್ತೆ 26ನೇ ತಾರೀಕು. ಇಲ್ಲಿ ಇರ್ತಕ್ಕಂಥ ಶುಕ್ರ ಮತ್ತೆ ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಶುಕ್ರ ನಿಮಗೆ 3 ಸತ ಸ್ಥಾನ ಪಲ್ಲಟ ಉಂಟಾಗುತ್ತೆ. ಮೊದಲನೆಯದು ಕುಂಭರಾಶಿಯಲ್ಲಿದ್ದಾರೆ, 2ನೇದು ಶನಿ ಮೀನ ರಾಶಿಯಲ್ಲಿ ಬರ್ತಾರೆ, 26ನೇ ತಾರೀಕು ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಈ ಎಲ್ಲ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗುತ್ತೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಥಮ ಒಂದಿಷ್ಟು ಹಬ್ಬಗಳಾಗಿರ್ಬೋದು, ವಿಶೇಷ ದಿನಗಳಾಗಿರ್ಬೋದು. ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಬರುವಂಥದ್ದಾಗಿದೆ. ತದನಂತರ ಅದೇ ದಿನವೂ ಚಂದ್ರಗ್ರಹಣ ಇದೆ. ಇಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ ಎಲ್ಲವೂ ಸೇರಿದೆ. ಈ ಒಂದು ದಿನದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ಅದನ್ನು ನಿಮಗೆ ಮುಂದಿನ ಒಂದು ಫಲಾಫಲಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. 6ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ. 8ನೇ ತಾರೀಕು ರಂಗಪಂಚಮಿ ಇದೆ. ಬಣ್ಣ ಆಡುವಂತಹವರಿಗೆ ಈ ಉತ್ತರ ಭಾರತದ ಒಂದು ಪ್ರದೇಶದಲ್ಲಿ ಈ ರಂಗಪಂಚಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇನ್ನು 15ನೇ ತಾರೀಕು ಏಕಾದಶಿ ಇದೆ, ಪಾಪ ವಿಮೋಚಿನಿ ಏಕಾದಶಿ ಬರುವಂಥದ್ದಾಗುತ್ತೆ. ಇನ್ನು 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಇನ್ನು 19 ನಮಗೆ ವಿಶೇಷ ಅಮಾವಾಸ್ಯೆ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಕೊನೆಯ ದಿನ.
ಮತ್ತು ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ ಎರಡೂ ಈ ಒಂದು 19ನೇ ತಾರೀಕು ನಡೆಯುವಂಥದ್ದಾಗುತ್ತೆ. ಅವತ್ತೇ ಯುಗಾದಿ ಹಬ್ಬ. ಸೊ ಎಲ್ಲವೂ ಈ ಒಂದು ದಿನದಲ್ಲಿ ನಡೆಯುವಂಥದ್ದಾಗುತ್ತೆ. ಇನ್ನು 23ರಲ್ಲಿ ನಿಮಗೆ ಪರಾಭವ ನಾಮ ಸಂವತ್ಸರದ ದಿನದಿಂದ ಏನು ನಡೆಯುತ್ತೆ ಎಂಬುದು ನಿಮಗೆ ಗೊತ್ತಾಗುತ್ತೆ. 26ರಂದು ಶ್ರೀರಾಮನವಮಿ ಇದೆ. ಸೊ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. 29 ಕಾಮದ ಏಕಾದಶಿ ಇದೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬರುವಂತಹ ವಿಶೇಷ ದಿನಗಳು. ತದನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಗುಣಗಳನ್ನು ದಿನಗಳನ್ನು ತಿಳಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಚಂದ್ರಗ್ರಹಣ ಇದೆ, ಅಮಾವಾಸ್ಯೆ ದಿನ, ಯುಗಾದಿ ಹಬ್ಬ ಎಲ್ಲವೂ ಒಂದು ವಿಶೇಷತೆಯಿಂದ ಕೂಡಿದೆ. ಆದರೆ 1ನೇ ತಾರೀಕು ಇವತ್ತಿನಿಂದ 3ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿಯವರೆಗೂ ಸ್ವಲ್ಪ ಜಾಗ್ರತೆ ಅಂತಿರಿ ಎಲ್ಲ ರಾಶಿಯವರು, ದ್ವಾದಶ ರಾಶಿಗಳು. ಯಾಕೆ ಅಂತೇಳಿದರೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಕೆಡುಕುಗಳು ಬಯಸುವಂಥದ್ದಾಗ್ಬೋದು, ಅಥವಾ ದುಷ್ಟಶಕ್ತಿಗಳ ಸಂಹಾರದಿಂದ ನಮಗೆ ಅನೇಕ ರೀತಿಯ ಅಡೆತಡೆಗಳು ಸಂಭವಿಸುವಂಥದ್ದಾಗ್ಬೋದು, ಮತ್ತು ಒಂದಿಷ್ಟು ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದಾಗ್ಬೋದು, ಅವಮಾನಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ವಿಘ್ನ ರೀತಿಯಲ್ಲಿ ಪರಾಭವಗೊಳ್ಬೋದು. ಈ ರೀತಿಯಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುವಂಥದ್ದಾಗುತ್ತೆ. ಸಾವು ನೋವುಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ಈಗ ನೋಡಿ, ಗ್ರಹಣದ ಹಿಂದಿನ ದಿನದ ಅಂದರೆ ಗ್ರಹಣದ ಹಿಡಿಯೋ ಒಂದು 4 ದಿನ ಮುಂಚೆನೇ ಇರಾನ್ ಅಮೇರಿಕ ಯುದ್ಧಗಳು ಪ್ರಾರಂಭ ಆಗಿದೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಸಾವು ನೋವುಗಳು ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಪ್ರದೇಶಗಳ ಅನುಗುಣವಾಗಿ ನೋಡೋದಾದರೆ ಈ ಒಂದು 1ರಿಂದ 5ನೇ ತಾರೀಕುವರೆಗೂ ಸ್ವಲ್ಪ ತುಂಬ ಈ ಅಪಘಾತಗಳಾಗಿರ್ಬೋದು, ಅಥವಾ ಈ ಅಲ್ಲಿ ಇಲ್ಲಿ ಗಲಾಟೆಗಳಾಗಿರ್ಬೋದು, ಎತ್ತಿ ಕಟ್ಟುವಂಥದ್ದಾಗ್ಬೋದು, ವೃಥ ಒಂಥರ ಸುಮ್ಮನೆ ಜಗಳಾಟಗಳು ಆಗ್ಬೋದು. ಈ ಎಲ್ಲ ಸನ್ನಿವೇಶಗಳು ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಕರ್ನಾಟಕದ್ದನ್ನು ನೋಡ್ಬೋದು, ಬಾಗಲಕೋಟೆಲ್ಲಾಗಿದೆ, ಇವತ್ತು ಕೊಡಗುನಲ್ಲಾಗಿದೆ. ಅಂದರೆ ಮತೀಯ ಗಲಾಟೆ, ಮತಾಂತರ ಗಲಾಟೆ, ಅಥವಾ ಒಬ್ಬ ಜಾತಿ ಮೇಲೆ ಇನ್ನೊಬ್ಬ ಜಾತಿ, ಅಥವಾ ಏನೋ ಸುಮ್ಮನೆ ಒಂದೊಂದು ರೀತಿಯಲ್ಲಿ ಎಲ್ಲೋ ಹೋಗ್ತಾ ಇರೋದು, ಕೈಗೆ ಹಿಡಿತ ಸಿಗದೇ ಇರುವಂಥದ್ದಾಗ್ಬೋದು, ಉದ್ವಿಗ್ನ ಜಾಸ್ತಿ ಆಗ್ಬೋದು, ಒಂದು ರೀತಿಯಲ್ಲಿ ಮಾತಿನ ಒಂದು ಭರಾಟೆಯಲ್ಲಿ ಶತ್ರುಗಳು ಅತಿಯಾಗಿ ಹುಟ್ಕೊಳ್ಬೋದು. ಈ ರೀತಿಯೆಲ್ಲ ಪರಿಣಾಮಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, 1ರಿಂದ 5ನೇ ತಾರೀಕುವರೆಗೂ ಆದಷ್ಟು ಸೂಕ್ಷ್ಮತೆ ಹೊಂದಿರುವ ಜಾಗದವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದೇ ಆದಂಥ ಕಟ್ಟು ಬಾಧೆಗಳಲ್ಲಿ ಇರಿ. ಅಂದರೆ ಒಂದು ಪ್ರೊಟೆಕ್ಷನಲ್ಲಿ ಇರಿ, ಮತ್ತು ಎಲ್ಲರ ಒಂದು ಸಂಪರ್ಕದ ಹೊಂದಿರಿ. ಅಂದರೆ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು, ನೀವು ಎಲ್ಲಿ ಹೋಗ್ತೀರಾ ನಿಮ್ಮ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಅಥವಾ ನೀವು ಏನೇ ಮಾಡಬೇಕಾದ್ರೂ ಆ ಒಂದು ಗಂಭೀರ ಸನ್ನಿವೇಶ ಏನಾದರೂ ಕಾಣಿಸಿದ್ದೆ ಅದರಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಒಂದು ಫೋನ್ ಮಾಡಿ ನಿಮ್ಮ ಲೊಕೇಶನ್ನ ಶೇರ್ ಮಾಡಿ. ಅಂದರೆ ಆವಾಗ ನೀವು ಎಲ್ಲಿದ್ದೀರ ಎಂಬುದು ಗೊತ್ತಾಗುತ್ತೆ, ಮತ್ತು ಕಂಡುಹಿಡಿಯಲು ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಗಲಾಟೆ ಒಂದು ಇದರಲ್ಲಿ ಭಾಗಿಯಾಗಲು ಹೋಗಬೇಡಿ. ಇನ್ನು ನಿಮಗೆ ಈ ಒಂದು 5 ದಿನದಲ್ಲಿ ತುಂಬ ಬದಲಾವಣೆಗಳಾಗುವಂಥದ್ದಾಗಿದೆ. ಎತ್ತಿ ಕಟ್ಟುವಂಥದ್ದು, ಗಲಾಟೆ, ಮತ್ತು ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೇ ಇರುವಂಥದ್ದು, ಅಥವಾ ಸಣ್ಣ ಪುಟ್ಟ ಒಂದು ಜಗಳದಲ್ಲಿ ಪಾಲ್ಗೊಂಡೋದ್ರಿಂದ ಮುಂದಿನ ದಿನಗಳು ನಿಮಗೆ ಅಲೆದಾಡುವಂಥದ್ದಾಗ್ಬೋದು. ಈ ಎಲ್ಲವೂ ಮಿಶ್ರಿತಗೊಂಡಿದೆ. ಮತ್ತು ಈ ಒಂದು ಗ್ರಹಣದ ಒಂದು ಪ್ರಭಾವ ಅಂದರೆ ಈ ದುಷ್ಟ ಒಂದು ಶಕ್ತಿಗಳು ಎಲ್ಲ ಕಡೆ ಇರೋದರಿಂದ ನಮಗೆ ಸಣ್ಣ ಪುಟ್ಟ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ದಯವಿಟ್ಟು ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ, ಅತಿಯಾಗಿ ಮಾತನಾಡುವುದನ್ನು ಅವಾಯ್ಡ್ ಮಾಡಿ, ದುಷ್ಟ ಶಕ್ತಿಗಳು ಅಥವಾ ದುಷ್ಟರ ಸಹವಾಸವನ್ನು ಕಡಿಮೆ ಮಾಡಿಕೊಳ್ಳಿ, ಮತ್ತು ಅತಿಯಾದ ಖರ್ಚುಗಳು ಮಾಡುವಂಥದ್ದಿದ್ದರೆ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಇನ್ವೆಸ್ಟ್ಮೆಂಟು ಅಥವಾ ಬಿಸ್ನೆಸ್ಸು ಅಥವಾ ಮತ್ತೊಂದು ಮಗದೊಂದು ದುಡ್ಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಂತಿದ್ದರೆ ದಯವಿಟ್ಟು 5ನೇ ತಾರೀಕುವರೆಗೂ ಮಾಡಲು ಹೋಗಬೇಡಿ. ಶುಭಕರವಾದ ದಿನಗಳು ಇಲ್ಲ. ನೀವು ಹಾಕಿರತಕ್ಕಂಥ ದುಡ್ಡು ಅಥವಾ ಇನ್ವೆಸ್ಟ್ಮೆಂಟು ಹೊಳೆಯಲ್ಲಿ, ನದಿಯಲ್ಲಿ ಹುಣಸೆಹಣ್ಣು ತೊಳೆದ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಮಾರ್ಚ್ ತಿಂಗಳಲ್ಲಿ 5ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಉತ್ತಮ.
ಅಂತಲೇ ಹೇಳ್ಬೋದು. ಸೊ ವಿವರಣೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದು ಕೊಡೋದಿದೆ. ಈಗ ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ. ಸೊ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ, ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಇದೆ, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ, ಅದೆಲ್ಲವನ್ನು ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳ ಒಂದು ಭವಿಷ್ಯ ನೋಡೋದಾದರೆ ಹೇಗಿದೆ ಅಂತ ನೋಡೋದಾದರೆ, ಈ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲಗಳು ಕೂಡಿ ಬರ್ತಾ ಇದೆ. ಆದರೆ ಇಲ್ಲಿ ನಿಮ್ಮ ಆಲೋಚನೆ ಏನಿದೆಯಲ್ಲ, ಈಗ ಅವಕಾಶಗಳು ಬರ್ತಾ ಇದೆ, ಆಯ್ಕೆಗಳು ಮಾಡಿಕೊಳ್ಳೋದರಲ್ಲಿ ನೀವು ಎಡವಟ್ಟು ಮಾಡ್ಕೊಂಡ್ಬಿಡ್ತೀರ. ಮಿಥುನ ರಾಶಿಯ ಓವರ್ ಕಾನ್ಫಿಡೆನ್ಸ್ ಅಥವಾ ಒಳ್ಳೆಯ ಅವಕಾಶವನ್ನು ಕ್ಷಣಾರ್ಧದಲ್ಲಿ ಕಳ್ಕೊಂಡ್ಬಿಡ್ತೀರ. ಏನೋ ಅದೇನೋ ಅಂತ ಗೋಲ್ಡನ್ ಅಪಾರ್ಚುನಿಟಿ ಅಂತೀವಲ್ಲ, ಆ ರೀತಿ ಬಂದುಬಿಟ್ಟಿರುತ್ತೆ. ಅದನ್ನು ನೀವು ಏನು ಮಾಡಿಬಿಡ್ತೀರ, ಗ್ರಹಿಕೆ ಮಾಡ್ತಿರ್ತೀರ. ಇನ್ನೇನು ಅದಕ್ಕೆ ಅಪ್ಲೈ ಮಾಡ್ಬೇಕಂದಾಗ ಇನ್ನೊಂದು ಯಾವುದೋ ಆಸೆ ಉಟ್ಕೊಳ್ಳುತ್ತೆ. ಇದು ಬ್ರ್ಯಾಂಡೆಡು, ಇದು ಒಂದು ಸ್ವಲ್ಪ ಇತ್ತೀಚೆಗೆ ಬ್ರ್ಯಾಂಡ್ ಕಾಣಿಸ್ತಾ ಇದೆ. ನೀವೇನು ಮಾಡಿಬಿಡ್ತೀರಾ, ಹಳೆ ಬ್ರ್ಯಾಂಡನ್ನು ಬಿಟ್ಟು ಹೊಸ ಬ್ರ್ಯಾಂಡನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತೀರಾ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಈ ಹಳೆ ಬ್ರ್ಯಾಂಡೇ ಟಾಪ್ ಲೆವೆಲಿಗೆ ಹೊರಟೋಗ್ಬಿಡುತ್ತೆ. ಸೊ ಇಲ್ಲಿ ನಿಮ್ಮ ಆಯ್ಕೆಗಳಲ್ಲಿ ಎಡವಟ್ಟು. ಮಿಥುನ ರಾಶಿ ಅವಕಾಶಗಳು ಚೆನ್ನಾಗಿ ಬರುತ್ತೆ. ನಿಮಗೆ ಉದ್ಯೋಗ ಆಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಎಲ್ಲ ಕಡೆ ಅವಕಾಶಗಳಿದೆ. ನಿಮಗೆ ಯಾವ ಕ್ಷೇತ್ರ ತೊಗೊಳ್ತೀರೋ ಆ ಕ್ಷೇತ್ರಗಳಲ್ಲಿ ಅವಕಾಶ ಇದೆ. ಆದರೆ ನಿರ್ಧಾರ ಮಾಡೋದರಲ್ಲಿ ಎಡವಟ್ಟು ಮಾಡ್ಕೊಳ್ತೀರ. ಸೊ ನಾವು ಹೇಳೋದಿಷ್ಟೇ, ಸ್ವಲ್ಪ ತಾಳ್ಮೆ, ಸ್ವಲ್ಪ ಗಮನ ಕೊಡಿ. ಅದರ ಬಗ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ತೆಗೀರಿ. 4-5 ಮಂದಿಯ ಜೊತೆ ಮಾತನಾಡಿ. ಅದರಲ್ಲಿ ಪ್ರಾವೀಣ್ಯತೆ ಇರೋರಿಗೆ, ಗೊತ್ತಿಲ್ಲದೆ ಇರೋದ್ರೆ ಏನಕ್ಕೆ ಕೇಳ್ತೀರಾ? ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಇರುವಂಥ ಪ್ರದೇಶಗಳಲ್ಲಿ ಯಾರಿಗಾದರೂ ಅಡ್ರೆಸ್ ಕೇಳಿದರೆ ಅವರು ಸರಿಯಾದ ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲದಿದ್ದರೆ ಸುಮ್ಮನೆ ಹಿಂಗೆ ತಲೆ ತೋರಿಸ್ಕೊಂಡು ಒಂದು 5 ನಿಮಿಷ ವಿಚಾರ ಮಾಡ್ತಾರೆ, ಅದು ಏನಂತ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಬೇಡ. ದಯವಿಟ್ಟು ಗೊತ್ತಿರೋರ ಹತ್ರ ಕೇಳ್ಕೊಳ್ಳಿ. ಈ ವಿಷಯ ಹಿಂಗಿದೆ, ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ, ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಅಷ್ಟೇ ಹೇಳ್ಬಿಡಿ. ಅವ್ರು ಅದ್ರ ಬಗ್ಗೆ ಗೊತ್ತಿದ್ದರೆ ಕರೆಕ್ಟಾಗಿ ಹೇಳ್ತಾರೆ. ಇಲ್ಲ ಅಂದರೆ ಬಿಟ್ಬಿಡಿ, ಡೆಲೀಟ್ ಮಾಡಿಬಿಡಿ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ಕೊಬೇಡಿ. ಇಲ್ಲ ನಾನು ಬರ್ತೀನಿ, ಆಮೇಲೆ ಸಾಯಂಕಾಲ ಒಂದು ಫೋನ್ ಬಂದು ಅಂತ ಎಸ್ಕೇಪ್ ಆಗಿ ಬೇರೆ ಒಂದು ವ್ಯಕ್ತಿಯವ್ರ ಹತ್ರ ಮಾತಾಡ್ಕೊಳ್ಳಿ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ಬಂದಿರತಕ್ಕಂಥ ಅವಕಾಶ, ಯಾಕೆಂದರೆ ಈ ಗ್ರಹಣದ ನಂತರ ನಿಮಗೆ ಅನೇಕ ಬದಲಾವಣೆಗಳು ಕಾಣುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ. ಇದು ಇಷ್ಟಕ್ಕೆ ಸೀಮಿತ ಅಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರ ಮುಗಿಯೋ ಹಂತದಲ್ಲಿ ನಿಮಗೊಂಥರ ಬೂಸ್ಟ್ ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಇರುತ್ತೆ. ಒಂಥರ ಏನೋ ಇದಕ್ಕಿದ್ದಂಗೆ ಶೇರು ₹1 ಇರೋದು ₹50 ಬಂತಂದರೆ ಏನು ಪ್ರಾಫಿಟ್, ನೀವೇ ಲೆಕ್ಕ ಹಾಕೊಳ್ಳಿ. ಆ ರೀತಿಯಲ್ಲಿ ನಿಮಗೆ ಬದಲಾವಣೆ ಇದೆ. ಈ ಗ್ರಹಣದ ನಂತರ ತುಂಬ ಏಳಿಗೆ ಕಾಣುವಂಥದ್ದಾಗುತ್ತೆ. ಆರ್ಥಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಯಾವ ಕ್ಷೇತ್ರದಲ್ಲಾದರೂ ತಗೊಳ್ಳಿ, ಮಿಥುನ ರಾಶಿಯವರು ಎತ್ತಿದ ಕೈ. ಸೊ ಆ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ವ್ಯಕ್ತಿತ್ವ ವಿಕಸನ, ಈ ಹೇಗೆ ಮೋದಿಯವರು ಎಲ್ಲ ಕಡೆ ಹೋದಾಗ ಅವ್ರ ಹೆಸರನ್ನು ಹೇಗೆ ಕೂಗ್ತಾರೋ ಹಾಗೆ ನೀವು ಬೇರೆ ಪ್ರದೇಶದಲ್ಲಿ ನೀವು ಒಂದು ವೃತ್ತಿಗೆ ಅನುಗುಣವಾಗಿ ಅಥವಾ ಎಲ್ಲೋ ಹೋದ್ರೂ ನಿಮ್ಮ ಹೆಸರೇ ಪ್ರಥಮವಾಗಿ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಅಷ್ಟು ಟ್ರಸ್ಟ್ ನಿಮ್ಮ ಬಗ್ಗೆ. ಅದನ್ನು ನೀವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆಯಲ್ಲ. ಈಗ ಒಬ್ಬರು ನಮ್ಮನ್ನು ನಂಬ್ಕೊಂಡು ಬಂದಿದ್ದಾರೆ ಅಂದರೆ ಆ ನಂಬಿಕೆ ಉಳಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ, ಮೊದಲನೇ ಪ್ರಿಯಾರಿಟಿ ಇರುತ್ತೆ. ಹಾಗಾಗಿ ಇಲ್ಲಿ ಅವಕಾಶಗಳು ಬರ್ತಾ ಇರೋದರಿಂದ ನೀವು ಅದನ್ನು ಫಸ್ಟು ಗ್ರಹಿಕೆ ಮಾಡಿಕೊಳ್ಳಿ, ಯಾವುದು ಬೆಟ್ರು ಅಂತ. ಸೊ ಅದರ ಮೇಲೆ ನೀವು ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಾ ಇರೋದು. ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರಿ ಏನು ಪ್ರಯೋಜನ? ಆ ರೀತಿ ಆಗಬಾರ್ದು. ಮಿಥುನ ರಾಶಿಯವ್ರು ಹೇಗಂದರೆ ಪರ್ಫೆಕ್ಟಾಗಿ ಆಯ್ಕೆ ಮಾಡ್ಕೊಳ್ಳಿ. ಅವಕಾಶ ಸಿಗ್ತಾ ಇದೆ. ಮುಂಚೆ ಆದರೆ ನಿಮಗೆ ಇದರ ಬಗ್ಗೆ ಅತಿಯಾಗಿ ಯಾರಿಗೂ ಹೇಳ್ತಾ ಇರಲಿಲ್ಲ, ಅಥವಾ ಯಾರು ನಿಮ್ಮನ್ನು ಇಷ್ಟು ಗಮನ ಕೊಡ್ತಾ ಇರಲಿಲ್ಲ ಅಂತಲೇ ತಿಳ್ಕೊಳ್ಳಿ. ಬಟ್ ಈಗ ಒಂದು ಅವಕಾಶ ಸಿಗ್ತಾ ಇದೆಯಲ್ಲ, ಬಳಸ್ಕೊಳ್ಳಿ ಅಂತ ನಾವು ನಿಮಗೆ ಹೇಳ್ತಾ ಇರೋದು. ಏನೇ ಇದ್ರೂ ಅದು ಯಾವುದೇ ಇರಲಿ. ಈಗ ಉದ್ಯೋಗ ಇರಲಾರ್ದವ್ರಿಗೆ ಉದ್ಯೋಗ ಸಿಗುತ್ತೆ ಒಳ್ಳೆಯ ಇರೋ ಒಂದು ಕಂಪ್ನಿಯಲ್ಲಿ, ಅಥವಾ ಉದ್ಯೋಗದಲ್ಲಿರೋರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಮೋಷನ್ ಸಿಗುವಂಥದ್ದಿದೆ, ಇನ್ನೂ ಹೆಚ್ಚಿನ ನಿಮಗೆ ಅವಕಾಶಗಳು ಕೂಡ ಬರುವಂಥದ್ದಾಗುತ್ತೆ. ಅಥವಾ ನಿಮಗೆ ಇನ್ನೂ ನಿಮ್ಮದೇ ಆದಂಥ ಡ್ರೀಮ್ ಪ್ರಾಜೆಕ್ಟಲ್ಲಿ ಜಾಯ್ನ್ ಆಗುವಂಥದ್ದಾಗ್ಬೋದು. ಏನೋ ಒಂದಿಷ್ಟು ಬದಲಾವಣೆಗಳು ಇದೆ ಖಂಡಿತವಾಗಿ. ಇನ್ನು ವ್ಯಾಪಾರ ಮಾಡೋರಿಗೆ ಇನ್ನೊಂದು ಬ್ರ್ಯಾಂಚ್ ತೆಗಿಬೋದು, ಅಥವಾ ಇರುವಂಥದ್ದನ್ನೇ ಅಪ್ಗ್ರೇಡ್ ಮಾಡ್ಬೋದು, ಅಥವಾ ಆರ್ಥಿಕವಾಗಿ ನಿಮಗೆ ಶಕ್ತಿ ಇನ್ನೂ ಜಾಸ್ತಿ ಆಗ್ಬೋದು. ತುಂಬ ಬದಲಾವಣೆಗಳಿದೆ.
ಸೊ ಯಾವುದರಲ್ಲಾದ್ರೂ ನಿಮಗೆ ಹಿನ್ನಡೆ ಅಂತೂ ಖಂಡಿತ ಇಲ್ಲ. ಹಿನ್ನಡೆ ಇರೋದೇನೆಂದರೆ ನಿಮ್ಮ ನಿರ್ಧಾರದಿಂದ ಅಷ್ಟೇ. ನೀವು ಪಾಸಿಟಿವ್ ಆಗಿ ನಿರ್ಧಾರ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ಬಟ್ ನಾವು ಹೇಳೋದು ಮಿಥುನ ರಾಶಿಯವರಿಗೆ, ಯಾಕೆಂದರೆ ಅಡ್ವೈಸ್ ಅಂದರೆ ಇಷ್ಟಪಡೋದಿಲ್ಲ. ನಾನೇ ಹೇಳ್ತೀನಿ, ಈ ಮಿಥುನ ರಾಶಿಯವ್ರದ್ದು ಒಂದು ನೆಗೆಟಿವ್ ಏನಂದರೆ ಇನ್ನೊಬ್ಬರದ್ದು ಅಡ್ವೈಸನ್ನು ಅವರು ಆಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಮನಸ್ಸಿಗೆ ಏನು ಬರುತ್ತೋ ಇಮಿಡಿಯೇಟ್ಲಿ ಮಾಡಿಬಿಡ್ತೀರ. ಅದೇ ನಿಮ್ಮ ಮೊದಲನೇ ತಪ್ಪು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಬಗ್ಗೆ ನೀವು ಬೇಜಾರು ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಆದರೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮದೇನಿದೆ ನಿಮ್ಮ ಇತಿಮಿತಿಯಲ್ಲಿ ಕರೆಕ್ಟಾಗಿ ಮಾಡಿ ಮುಗಿಸಿ, ಆಗ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಎರಡನೇದೇನಾಗುತ್ತೆ, ನಿಮಗೆ ಈ ಗ್ರಹಣದ ನಂತರ ಕೆಲವು ಬದಲಾವಣೆಗಳಂದರೆ ನಿಮ್ಮ ದೇಹದಲ್ಲಿ ತುಂಬ ಆ್ಯಕ್ಟಿವ್ ಆಗಿಬಿಡ್ತೀರ ಇದಕ್ಕಿದ್ದಂಗೆ. ಅದು ಎಲ್ಲಿತ್ತೋ ಇಷ್ಟು ದಿನ ಸೋಮಾರಿ ಹೊರಟೋಗ್ಬಿಡುತ್ತದೆ, ಇವನೇನು ಈ ರೀತಿ ಫಾಸ್ಟ್ ಇದ್ದಾನೆ ಕಂಪ್ಯೂಟರ್ ರೀತಿಯಲ್ಲಿ ಅಂತೇಳಿ. ಅಂದರೆ ಇಲ್ಲಿ ಗ್ರಹಣದ ನಂತರ ಏನಾಗುತ್ತೆ, ತುಂಬ ಬೇಗ ಎದ್ದು ಬಿಡ್ತೀರಾ. ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಾ. ಆಫೀಸಿಗೆ ಬೇಗವಾಗಿ ಹೋಗ್ತೀರಾ, ಮನೆಗೆ ಬೇಗಾಗಿ ಬರ್ತೀರಾ, ಮನೆಯಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತೀರಾ, ಹೊರಗಡೆ ನಗ್ನಗ್ತಾ ಮಾತಾಡ್ತೀರಾ, ಒಳಗಡೆ ನಗ್ನಗ್ತಾ ಮಾತಾಡ್ತೀರಾ, ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರಾ. ಆ ಪುಣ್ಯಕ್ಷೇತ್ರದಲ್ಲಿ ಕೆಲವು ವರಗಳನ್ನು ಪಡ್ಕೊಳ್ತೀರಾ, ಪ್ರತ್ಯಕ್ಷವಾಗಿ ದೇವರನ್ನು ಕಂಡಂಥ ಅನುಭವವನ್ನು ಅನುಭವಿಸ್ತೀರಾ. ಮತ್ತು ಈ ಒಂದು ದಿನದಲ್ಲಿ, ಈ ಮಾರ್ಚ್ ತಿಂಗಳು ಹೇಗಿರುತ್ತಂದರೆ, ನಿಮಗೆ ಹಬ್ಬದ ವಾತಾವರಣ, ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆಯಲ್ಲೂ ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಎಲ್ಲೋ ನೀವೇ ಗೆದ್ದ ರೀತಿಯಲ್ಲಿ ಅನುಭವ ಇರುತ್ತೆ. ಮಿಥುನ ರಾಶಿಯವರು ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೇಗ ಈಗ ಏನಾಗುತ್ತಂದರೆ, ನಿಮಗೆ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ. ಬೇಗ ಡಿಸಿಷನ್ ತೊಗೋಬೇಡಿ ಅಷ್ಟೇ. ನಾನು ಹೇಳೋದು ಸುಮ್ಮನೆ ಏನೋ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂದರೆ ಡಿಸಿಷನ್ ತೊಗೊಳ್ಳೋದಲ್ಲ. ದಯವಿಟ್ಟು ಅದನ್ನು ವಿಚಾರ ಮಾಡಿ. ಇನ್ನು ಮೂರನೇದೇನಾಗುತ್ತೆ ಅಂದರೆ, ನಿಮ್ಮ ಆರೋಗ್ಯ ಸುಧಾರಣೆ. ತುಂಬ ಆರೋಗ್ಯದಲ್ಲಿ ಏನೋ ತೊಂದರೆ ಇತ್ತು, ನೆಗ್ಲೆನ್ಸಿ ಇತ್ತು, ಹಗಲು ನಿದ್ದೆ ಬರ್ತಾ ಇತ್ತು, ಯಾವುದೋ ಒಂದು ಸಮಸ್ಯೆನ ಚಿಂಗಮ್ ಹಾಕಿ ರೀತಿಯಲ್ಲಿ ಎಳಿತಾ ಇದ್ರಿ, ಅಥವಾ ನಿಮ್ಮದೇ ಆದಂಥ ಕೆಲವು ಎಡವಟ್ಟಿನಿಂದ ತೊಂದರೆಗೆ ಸಿಕ್ಕಾಕೊಂಡಿದ್ರಿ, ಅದಕ್ಕೆಲ್ಲೋ ಮುಕ್ತಿ. ಅಂದರೆ ಇಲ್ಲಿ ಏನಾಗುತ್ತೆ, ಆರೋಗ್ಯದ ಒಂದು ವಿಷಯ ಬಂದಾಗ ತುಂಬ ಈ ಯೌವನ ರೀತಿಯಲ್ಲಿ ರೆಡಿಯಾಗಿ ಹೊಡ್ತೀರ. ಚಿರ ಯೌವನ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ. ಅಂದರೆ ಯುವಕ ಯುವತಿ ಆ ರೀತಿಯಲ್ಲಿ ಇರ್ತೀರ. ಅಂದರೆ ಯಂಗ್ಸ್ಟರ್ ಅಂತೀವಲ್ಲ, ಆ ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ. ಅಂದರೆ ಪ್ರತಿ ಕೆಲಸವನ್ನು ನೀವು ಮಾಡ್ತೀನಿ ಅಂತ ಮುಂದೆ ಹೋಗ್ತಿದ್ದೀರಲ್ಲ, ಅದು ಸಂತೋಷ. ಅಂದರೆ ಇಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಹಿಂಜರಿಕೆ ಸ್ವಭಾವ ಕಡಿಮೆ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್ ಹೇಳ್ಬೇಕಂದ್ರೆ, ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅದು ಖಂಡಿತವಾಗಿ ಮಾಡಿ ಮುಗಿಸ್ತೀರಾ ಈ ಒಂದು ಮಾರ್ಚ್ ತಿಂಗಳೆಲ್ಲ. ಅಂದರೆ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಏನಿದೆ ಸ್ಟಾರ್ಟ್ ಮಾಡ್ತೀರಾ, ಎಂಡು ಇನ್ನೇನು ವಿತಿನ್ ಡೆಡ್ಲೈನ್ ಒಳಗಡೆ ಮುಗಿಸುವಂಥದ್ದಾಗತ್ತೆ. ಅದು ಒಳ್ಳೆಯದು. ಇನ್ನು ರಾಜಕೀಯವಾಗಿ ನಿಮಗೇನಾಗುತ್ತೆ ಅಂದರೆ, ಈ ಗ್ರಹಣದ ನಂತರ ಶೈನಿಂಗ್ ಇದ್ದಕ್ಕಿದ್ದಂಗೆ ಲಾಂಗ್ ಜಂಪ್ ಹೊಡೆದು ಬಿಡ್ತೀರಾ. ಎಲ್ಲ ಪವರ್ಗಳು ನಿಮಗೆ ಸಿಗುವಂಥದ್ದಾಗತ್ತೆ, ಒಳ್ಳೆ ಪೊಸಿಷನ್ ಸಿಗುವಂಥದ್ದಾಗತ್ತೆ, ನಿಮ್ಮ ಮಾತಿಗೆ ಒಳ್ಳೆ ಬೆಲೆ ಬರುವಂಥದ್ದಾಗತ್ತೆ, ನಿಮ್ಮನ್ನು ಕೇಳಿ ಎಲ್ಲವನ್ನ ನಿರ್ಧಾರ ಮಾಡುವಂಥ ಶಕ್ತಿ, ಅಧಿಕಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಗಳು, ನಾವು ಹೇಳಿದಾಗೆ ನೀವು ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರಾ ಈ ಒಂದು ತಿಂಗಳಲ್ಲಿ. ನಿಮ್ಮ ಗಮನಕ್ಕೂ ಇರೋದಿಲ್ಲ ಅದು ಪ್ಲ್ಯಾನಿಂಗ್ ಮಾಡಿದ್ದೀನಿ ಅಂತ, ಆದರೆ ನಿಮಗದು ಸಿಗುವಂಥದ್ದಾಗುತ್ತೆ. ಅನೇಕ ವರಗಳು ಕೊಡ್ತವಂಥದ್ದಾಗುತ್ತೆ. ಇದಕ್ಕಿದ್ದಂಗೆ ನೀವು ಕೂತ ಸ್ಥಳದಲ್ಲೇ ಪ್ರಸಾದ ಬರುವಂಥದ್ದಾಗ್ಬೋದು. ಯಾರೋ ಬಂದು ಏನೋ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ತೆಂಗಿನಕಾಯೋ ಬಾಳೆಹಣ್ಣು ಆ್ಯಪಲ್ಲು, ಏನೋ ಒಂದು ಪ್ರಸಾದ ರೂಪದಲ್ಲಿ ನೀವು ನಮಸ್ಕಾರ ಮಾಡಿರ್ತೀರ, ಇನ್ನೇನು ಎದ್ದೇಳ್ಬೇಕಂದಾಗೆ ಪ್ರಸಾದ ಬಂದ್ಬಿಡುತ್ತೆ. ಅಂದರೆ ದೇವರ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತ ಈ ರೀತಿಯಲ್ಲಿ ಅನುಭವ ಸಿಗುವಂಥದ್ದಾಗತ್ತೆ. ಇನ್ನು ಆರ್ಥಿಕವಾಗಿ ಹೇಳೋದಾದರೆ, ಈ ತಿಂಗಳಲ್ಲಿ ತುಂಬ ಗಳಿಕೆ ಪ್ರಮಾಣ ಜಾಸ್ತಿ ಇದೆ. ಆದರೆ ಉಳಿತಾಯ ಏನಾಗುತ್ತೆ ಅಂದರೆ, ನಿಮ್ಮ ಹಳೆಯ ಬ್ಯಾಲೆನ್ಸಿಗೆ ಸರಿ ಹೋಗ್ಬಿಡುತ್ತೆ. ಸಾಲ ಆಗಿರ್ಬೋದು, ಕಮಿಟ್ಮೆಂಟ್ಸ್ ಆಗಿರ್ಬೋದು, ಅದಕ್ಕೆ ಇದು ರೀಫಿಲ್ ಆಗುತ್ತೆ. ಬಟ್ ಯಾವುದೇ ಉಳಿತಾಯ ಇರೋದಿಲ್ಲ. ಬೇಸರ ಮಾಡ್ಕೋಬೇಡಿ, ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಒಂದಿಷ್ಟು ಅವಕಾಶಗಳು ದೇವರು ಕೊಡ್ತಾನೆ. ಬಟ್ ಇರೋದರಲ್ಲಿ ತೃಪ್ತಿ ಪಡಿ ಮಿಥುನ ರಾಶಿಯವರು. ಏಕೆಂದರೆ ಮಿಥುನ ರಾಶಿಯವರು ಆದಷ್ಟು ಹೇಗಂದರೆ, ದೇವ್ರು ಕೊಡ್ತಾ ಇದ್ರೂ ಇವರಿಗೊಂಥರ ಏನೋ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀರ. ದಯವಿಟ್ಟು ಹಾಕಬೇಡ, ದೇವರು ಇಷ್ಟು ಅವಕಾಶ ಕೊಡ್ತಾ ಇದ್ದಾನೆ, ಎಲ್ಲವನ್ನ ನಿಮಗೆ ಧಾರೆ ಎರೆದು ಕೊಡ್ತಾ ಇದ್ದಾನೆ. ಅದು ಇನ್ನು ಇಲ್ಲಿ ಒಂದಿಷ್ಟು ಯೋಗಗಳು ಮಿಥುನ ರಾಶಿಯವರಿಗೆ ಕೊಡುವಂಥದ್ದಾದರೆ, ಮದುವೆ ಯೋಗ, ವಾಹನ ಯೋಗ, ಭೂಮಿ ಯೋಗ, ಮತ್ತು ಒಂದಿಷ್ಟು ಪೀಠೋಪಕರಣ ಯೋಗ, ಇವೆಲ್ಲವೂ ಕೂಡಿ ಬರುವಂಥದ್ದಾಗತ್ತೆ ಈ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಒಂದಿಷ್ಟು
ಅವಾರ್ಡ್ಗಳು, ಪುರಸ್ಕಾರಗಳು ಈ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ, ಹುಡುಕಿಕೊಂಡು ಕೂಡ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಆದಷ್ಟು ವಾಯುಸ್ತುತಿಯನ್ನು ಪಾರಾಯಣ ಮಾಡಿ, ಮತ್ತು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಾರಾಯಣ ಮಾಡಿ. ಈ ಒಂದು ತಿಂಗಳಲ್ಲಿ ನವಗ್ರಹ ಸ್ತೋತ್ರವನ್ನು ಪಾರಾಯಣ ಮಾಡಿ, ಹಾಗೂ ನಿಮ್ಮದೇ ಆದಂಥ ವಿಷ್ಣು ಸಹಸ್ರನಾಮ ಸ್ತೋತ್ರ ಬಿಡಬೇಡಿ. ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ. ಅದರ ಜೊತೆಗೆ ಈ ಮೂರನ್ನು ನೀವು ಈ ಒಂದು ತಿಂಗಳಲ್ಲಿ ಪಠಣೆ ಮಾಡಿ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಸ್ವಲ್ಪ ಚೆನ್ನಾಗಿ ಪಾಸಿಟಿವ್ ಆಗಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯ ಜಾತಕರ ಮಾರ್ಚ್ ತಿಂಗಳ ಭವಿಷ್ಯ. ಈ ಒಂದು ಹೊಸ ಸಂವತ್ಸರ ಬರ್ತಾ ಇದೆ, ಇದೇ 17ನೇ ತಾರೀಕು. ಸೊ ಯುಗಾದಿ ಕೂಡ ಇದೆ. ಸಮಸ್ತ ಮಿಥುನ ರಾಶಿಯ ಜಾತಕರಿಗೆ ಈ ಒಂದು ಯುಗಾದಿ ಹಬ್ಬ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ. ಆ ಯುಗಾದಿ ಹಬ್ಬದ ಮುಂಚಿತವಾಗಿ ನಿಂತನೇ ನಿಮ್ಮ ಎಲ್ಲ ಆಶಾ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಶಕ್ತಿ ಆ ಗುರುರಾಯರು ದಯಪಾಲಿಸಲಿ. ಅದೇ ರೀತಿ ಆಯುರ, ಆರೋಗ್ಯ, ಭಾಗ್ಯ ಎಲ್ಲವನ್ನ ಕೊಟ್ಟು ಈ ಇಡೀ ನಾಮ ಸಂವತ್ಸರ ಅಂದರೆ ಪರಾಭವ ನಾಮ ಸಂವತ್ಸರ, ಬಾಯಲ್ಲಿ ಹೇಳಬಾರ್ದು, ಬಟ್ ಹೆಸರು ಹಾಗೆ ಇರೋದು. ಆ ಸಂವತ್ಸರದಿಂದ ನಿಮ್ಮ ಎಲ್ಲ ಆಶೆ, ಆಕಾಂಕ್ಷೆ, ಇಷ್ಟಾರ್ಥಗಳೆಲ್ಲವನ್ನು ಆ ಗುರುರಾಯರು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.